ಎಲ್ರಿಗೂ ನಮಸ್ಕಾರ. ಇವತ್ತು ಅಭ್ಯಾಸ ಮಾಡ್ತಿರೋದು ಡೇ 7. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಫೋಕಸ್ ಮಾಡಿರುವಂಥ ಪಾರ್ಟ್ ಆಫ್ ದ ಬಾಡಿ ಅಂದರೆ ಬೆನ್ನು. ಸೊ ಬೆನ್ನನ್ನು ಸ್ಟ್ರೆಂತ್ ಮಾಡೋಕ್ಕೋದು ಹೆಲ್ಪ್ ಮಾಡುತ್ತೆ, ಬೆನ್ನನ್ನು ಫ್ಲೆಕ್ಸಿಬಲ್ ಮಾಡೋಕ್ಕೋದು ಹೆಲ್ಪ್ ಮಾಡುತ್ತೆ. ಈಗ ತುಂಬ ಟೈಮ್ನ ವೇಸ್ಟ್ ಮಾಡಿದ್ರೆ ನಾವು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡೋಣ. ಅಭ್ಯಾಸವನ್ನು ಶುರು ಮಾಡೋಕ್ಕೂ ಮೊದಲಿಗೆ ನಾವು 10ರಿಂದ 15 ಸೆಕೆಂಡ್ವರೆಗೆ ಕಣ್ಣನ್ನು ಮುಚ್ಚಿ ನಮ್ಮ ಬ್ರೀದಿಂಗನ್ನು, ನಮ್ಮ ಉಸಿರಾಟವನ್ನು ನೀಟಾಗಿ ಅಂದರೆ ಸ್ಲೋ ಆಗಿ ಮೈಂಡ್ ಮತ್ತು ಬಾಡಿಯನ್ನು ಬ್ಯಾಲೆನ್ಸಿಗೆ ತಗೊಂಡು ಬರೋಣ. ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಸುಖಾಸನ ಅಥವಾ ವಜ್ರಾಸನದಲ್ಲಿ ನೀವು ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಣ್ಣನ್ನು ಮುಚ್ಚಿ ದೀರ್ಘವಾದ ಉಸಿರನ್ನು ಒಳಗೆ ತಗೊಳ್ತಾ ಬೆನ್ನನ್ನು ನೇರ ಮಾಡ್ಕೊಳ್ಳಿ. ದೀರ್ಘವಾದ ಉಸಿರನ್ನು ಹೊರಗೆ ಬಿಡಿ. ಈಗ ನಿಮ್ಮ ಗಮನ ಉಸಿರಾಟದ ಕಡೆ ಇರಲಿ. ಹೀಗೆ ಗಮನವನ್ನು ಉಸಿರಾಟದ ಕಡೆ ಇಡೋದ್ರಿಂದ ನಿಮ್ಮ ಮನಸ್ಸಲ್ಲಿ ಬರ್ತಿರೋ, ಮೈಂಡಲ್ಲಿ ಬರ್ತಿರೋ ಥಾಟ್ಸನ್ನು ನೀವು ಹತೋಟಿಗೆ ತಗೊಂಡು ಬರ್ಬೋದು. ಹಣೆಯನ್ನು ರಿಲ್ಯಾಕ್ಸ್ ಮಾಡಿ ಇಟ್ಕೊಳ್ಳಿ. ಮುಖದಲ್ಲಿ ಸಣ್ಣ ಮುಗುಳ್ನಗೆ ಇರಲಿ. ಡೀಪ್ ಇನ್ಹೇಲ್ ಹಾಗೂ ಡೀಪ್ ಎಕ್ಸ್ಹೇಲ್. ಇಷ್ಟಾದ್ಮೇಲೆ ನೀವು ಕಣ್ಣನ್ನು ಮೆಲ್ಲೆ ಓಪನ್ ಮಾಡ್ಕೊಳ್ಳಿ. ಮೊದಲಿಗೆ ನಾವು ನೆಕ್ ರೊಟೇಷನ್, ಶೋಲ್ಡರ್ ರೊಟೇಷನ್ನ ಮಾಡ್ಕೊಳ್ಳೋಣ. ಕುತ್ತಿಗೆ ಮತ್ತು ನಾವು ಭುಜಕ್ಕೆ ಹೇಗೆ ರೊಟೇಷನ್ ಮಾಡೋದನ್ನು ಲಾಸ್ಟಿಗೆ 5ರಿಂದ 6 ದಿನ ನೀವು ನೋಡಿದ್ದೀರಾ. ಸೊ ಹಾಗಾಗಿ ನಾನು ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ನಾವು ಪ್ರಾಕ್ಟೀಸನ್ನು ಶುರು ಮಾಡೋಣ. ಮೊದಲಿಗೆ ಎಕ್ಸೇಲ್ ಮಾಡ್ತಾ ಕತ್ತನ್ನು ಕೆಳಗಿಟ್ಟು ಹೀಗೆ ಚೆನ್ನಾಗಿ 5 ಸಲ ಕ್ಲಾಕ್ ವೈಸ್ ಮತ್ತು 5 ಸಲ ಆ್ಯಂಟಿ ಕ್ಲಾಕ್ ವೈಸ್ ಸ್ಟ್ರೆಚ್ ಮಾಡ್ಕೊಳ್ಳೋಣ. 1 2 3 4 5. ಇಲ್ಲಿಂದ ಮತ್ತೆ ವಿರುದ್ಧ ದಿಕ್ಕಿನಲ್ಲಿ ಸ್ಟ್ರೆಚ್ ಕೊಡೋಣ. 1 2 3 4 ಹಾಗೂ ಕೊನೆಯದಾಗಿ 5. ಇಷ್ಟಾದ್ಮೇಲೆ ಮಧ್ಯಕ್ಕೆ ಬನ್ನಿ. 2 ಕೈಗಳನ್ನು, ಕೈಯ ಬೆರಳುಗಳನ್ನು ಈ ಥರ ಭುಜದ ಮೇಲೆ ಇಟ್ಕೊಂಡು ಮೊಣಕೈಯನ್ನು ಒಂದಕ್ಕೊಂದು ಟಚ್ ಆಗಬೇಕು. ಇಲ್ಲಿಂದ ಮೇಲೆ ಹೋಗ್ತಾ ನಿಮ್ಮ ಮೊಣಕೈದು ದೊಡ್ಡ ಸರ್ಕಲನ್ನು ಕ್ರಿಯೇಟ್ ಮಾಡಬೇಕು. ಸೊ ಹೀಗೆ ನಾವು 5 ಸಲ ಕ್ಲಾಕ್ ವೈಸ್, 5 ಸಲ ಆ್ಯಂಟಿ ಕ್ಲಾಕ್ ವೈಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. 1 2 3 4 5. ಈಗ ಆ್ಯಂಟಿ ಕ್ಲಾಕ್ ವೈಸ್ ಆಪೋಸಿಟ್ ಸೈಡ್ನಲ್ಲಿ ಸ್ಟ್ರೆಚ್ ಮಾಡೋಣ. 1 2 3 4 5. ಇಷ್ಟಾದಮೇಲೆ ರಿಸ್ಟಿಗೆ ರೊಟೇಷನ್ ಕೊಡೋಣ. 2 ಕೈಗಳನ್ನು ಈ ಥರ ಗಟ್ಟಿಯಾಗಿ ರೌಂಡ್ ಮಾಡಿಕೊಂಡು ನಿಮ್ಮ ರಿಸ್ಟಿಗೆ ಆದಷ್ಟು ಮೆಲ್ಲನೆ ನಿಧಾನವಾಗಿ ನೀವು ರೊಟೇಷನ್ ಮಾಡಬೇಕು. ಇದನ್ನು 5ರಿಂದ 10 ಸಲ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಫಾಸ್ಟ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಬೇಡಿ. ಎಷ್ಟು ನಿಧಾನವಾಗಿ ಅಭ್ಯಾಸ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ನಿಮ್ಮ ರಿಸ್ಟ್ ಸ್ಟ್ರೆಚ್ ಆಗ್ತಾ ಹೋಗುತ್ತೆ. ಈಗ ಆಪೋಸಿಟ್ ಸೈಡ್ನಲ್ಲಿ ಮಾಡೋಣ. ಇಷ್ಟಾದಮೇಲೆ ನಿಮ್ಮ 2 ಕೈಗಳನ್ನು ಈ ಥರ ಇಂಟರ್ಲಾಕ್ ಮಾಡಿಕೊಂಡು ನಿಮ್ಮ ಕೈಗಳನ್ನು ಈ ಥರ ಮೇಲಕ್ಕೆ ಸ್ಟ್ರೆಚ್ ಮಾಡಿ ನಾನು ಸ್ವಲ್ಪ ಸೈಡಿಗೆ ಟರ್ನ್ ಮಾಡಿದರೆ ನೀವು ಬೆನ್ನಿನಲ್ಲಿ ಆಗ್ತಿರೋ ಮೂವ್ಮೆಂಟನ್ನು ಚೆನ್ನಾಗಿ ನೋಡ್ಕೊಳ್ಬೋದು. ಇಲ್ಲಿಂದ ಕೈಯನ್ನು ಮೇಲೆ ತಗೊಂಡು ಹೋಗಿ ಉಸಿರನ್ನು ಒಳಗೆ ತಗೊಳ್ತಾ ಬೆನ್ನನ್ನು ಒಳಮುಖವಾಗಿ ಸ್ಟ್ರೆಚ್ ಮಾಡಬೇಕು. ಹೀಗೆ ಬೆನ್ನು ಒಳಗೆ ಹೋದಾಗ ಕೈ ಆದಷ್ಟು ಹೊರಗೆ ಸ್ಟ್ರೆಚ್ ಆಗ್ತಾ ಹೋಗುತ್ತೆ. ಉಸಿರನ್ನು ಹೊರಗೆ ಬಿಡ್ತಾ ಬೆನ್ನನ್ನು ರೌಂಡ್ ಮಾಡ್ಕೊಳ್ಬೇಕು. ನೋಡಿ, ನೀವು ಬೆನ್ನನ್ನು ಮುಂದೆ ತಗೊಂಡು ಹೋಗ್ತಾ ಇಲ್ಲ, ಇದ್ದ ಜಾಗದಲ್ಲೇ ನೀವು ಆದಷ್ಟು ರೌಂಡ್ ಮಾಡಬೇಕು. ಇದನ್ನು 5 ಸಲ ಪ್ರಾಕ್ಟೀಸ್ ಮಾಡೋಣ. ನೀವು ಕರೆಕ್ಟಾಗಿ ಮಾಡ್ತೀರಾ ಅಂದರೆ ನೀವು ಬೆನ್ನಿಗೆ ಮತ್ತು ನಿಮ್ಮ ಭುಜಗಳಿಗೆ ಚೆನ್ನಾಗಿ ಸ್ಟ್ರೆಚ್ ಬೀಳುತ್ತೆ. 1 ಉಸಿರನ್ನು ಹೊರಗೆ ಬಿಡ್ತಾ ಮುಂದ್ಗಡೆಗೆ ಸ್ಟ್ರೆಚ್ ಮಾಡಿ. 2 3
4, ಕೊನೆಯದಾಗಿ 5, ಇಲ್ಲಿಂದ ಮರ್ಜರಿ ಆಸನ ಮತ್ತು ಬಿತ್ತಿಲಾಸನ ಅಭ್ಯಾಸ ಮಾಡ್ಕೊಳ್ಳೋಣ. ನಾವಿವತ್ತು ಮೇಜರ್ ಆಗಿ ಫೋಕಸ್ ಮಾಡ್ತಿರೋದು ಬೆನ್ನ ಮೇಲೆ ಅಲ್ವಾ. ಸೊ ಸಾಧಾರಣವಾಗಿ ಪ್ರಾಕ್ಟೀಸ್ ಮಾಡುವಾಗಲೇ ನಾವು ಬೆನ್ನಿನ ಸ್ಟ್ರೆಚ್ ಜೊತೆ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗಾಗಿ ಬೆನ್ನಿಗೋಸ್ಕರ ನೀವು ಯಾವುದಾದ್ರು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂದರೆ ಆಗ ನೀವು ಫೋಕಸನ್ನು ಖಂಡಿತ ಸ್ಪೈನ್ ಮೇಲೆ ಇರಲಿ. ಕ್ಯಾಟ್ ಆ್ಯಂಡ್ ಕೌ, ಮರ್ಜರಿ ಹಾಗೂ ಬಿತ್ತಿಲಾಸನವನ್ನು ಎಲ್ಲಕ್ಕಿಂತ ಮೊದಲು ನೀವು ಪ್ರಾಕ್ಟೀಸ್ ಮಾಡಬೇಕು. 2 ಮಂಡಿಗಳ ಮಧ್ಯೆ 1 ಕೈಯಷ್ಟು ಡಿಫ್ರೆನ್ಸ್ ಇರಲಿ. ಇಲ್ಲಿಂದ ಕೈ ಮತ್ತು ಮಂಡಿಯ ಮಧ್ಯೆ 1 ಕೈ, ಅದರ ಜೊತೆಗೆ 1 ಅಂಗೈಯಷ್ಟು ಡಿಸ್ಟೆನ್ಸ್ ಇರಲಿ. ಇಲ್ಲಿ ನಿಮ್ಮ ಬೆರಳುಗಳನ್ನು ಅಗಲವಾಗಿ ಇಟ್ಕೊಳ್ಳಿ. ಈ ಥರ ಇಡಕ್ಕೆ ಹೋಗಬೇಡಿ, ಅಗಲವಾಗಿ ಇಟ್ಕೊಂಡು ಬೆರಳನ್ನು ಸ್ವಲ್ಪ ಈ ಥರ ಬೆಂಡ್ ಮಾಡ್ಕೊಳ್ಳಿ. ಇಲ್ಲಿ ಉಸಿರನ್ನ ಒಳಗೆ ತಗೊಳ್ತಾ ಬೆನ್ನನ್ನು ಒಳಗೆ ತಗೊಳ್ಳಿ. ಉಸಿರನ್ನು ಹೊರಗೆ ಬಿಡ್ತಾ ಬೆನ್ನನ್ನು ರೌಂಡ್ ಮಾಡ್ಕೊಳ್ಬೇಕು. ಇದನ್ನ ಒಂದು 5ರಿಂದ 6 ಸಲ ಪ್ರಾಕ್ಟೀಸ್ ಮಾಡೋಣ. ಇನ್ಹೇಲ್ ಮತ್ತೆ ಎಕ್ಸೇಲ್ ಮಾಡ್ತಾ ಆದಷ್ಟು ನಿಮ್ಮ ಶೋಲ್ಡರ್ ಅನ್ನ ರೌಂಡ್ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಎಷ್ಟು ಫ್ಲೆಕ್ಸಿಬಿಲಿಟಿ ಇದೆ ಅದಕ್ಕೆ ತಕ್ಕಂತೆ ನೀವು ಸ್ಪೈನ್ ಅನ್ನ ಮೂವ್ ಮಾಡ್ತಾ ಹೋಗಿ. ಯಾವುದೇ ರೀತಿಯ ಪ್ರೆಷರ್ ನಿಮ್ಮ ರಿಸ್ಟ್ ಅಲ್ಲಿ ಬೀಳಬಾರ್ದು, ಹಾಗಾಗಿ ನೀವು ಕೈಯನ್ನು ಅಗಲವಾಗಿ ಇಟ್ಕೊಳ್ತೀರಾ. ಸೊ ನೀವು ಪ್ರಾಕ್ಟೀಸ್ ಮಾಡುವಾಗ ನೀವು ಅನಲೈಸ್ ಮಾಡಿದರೆ, ನೀವು ಗಮನ ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಬಾಡಿ ಪಾರ್ಟ್ ಮೇಲೆ, ಅಂದರೆ ಹೇಗೆ ನಿಮಗೆ ಎಲ್ಲಿ ಜಾಸ್ತಿ ಪ್ರೆಷರ್ ಬೀಳ್ತಾ ಇದೆ, ಯಾವ ಥರ ಸ್ಟ್ರೆಚ್ ಆಗ್ತಾ ಇದೆ, ಅದರ ಪ್ರಕಾರ ನೀವು ನಿಮ್ಮ ಸ್ವಲ್ಪ ಅಲೈನ್ಮೆಂಟ್ಸನ್ನ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಅದು ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಪ್ರಾಕ್ಟೀಸ್ ಮಾಡುವಾಗ, ನೀವು ಅಭ್ಯಾಸ ಮಾಡುವಾಗ ನಿಮ್ಮ ಫೋಕಸ್ ನೀವೇನು ಮಾಡ್ತಿದ್ದೀರಾ ಅದ್ರ ಮೇಲೆ ಇರಬೇಕು. ಕೊನೆಯದಾಗಿ ಒಂದು ಲಾಸ್ಟ್ ರೌಂಡ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಎಕ್ಸೇಲ್ ಮಾಡ್ತಾ ಮಧ್ಯಕ್ಕೆ. ಈಗ ಇಲ್ಲಿಂದ ನಾವು ಶಲಭಾಸನವನ್ನು ಪ್ರಾಕ್ಟೀಸ್ ಮಾಡೋಣ. ಸೂಪರ್ ಮ್ಯಾನ್ ಪಾಶ್ಚರ್ ಅಂತ ಏನು ಹೇಳ್ತಾರೆ. ಶಲಭಾಸನವನ್ನು ಪ್ರಾಕ್ಟೀಸ್ ಮಾಡೋದು ಸಾಧಾರಣವಾಗಿ ನೀವು ಒಂಥರ ಅಭ್ಯಾಸ ಮಾಡ್ಬೋದು, ಬಟ್ ಆದರೆ ಇವತ್ತು ಸ್ವಲ್ಪ ಬೆನ್ನಿಗೆ ಜಾಸ್ತಿ ಸ್ಟ್ರೆಚ್ ಕೊಡೋ ಕಾರಣ ನಾವು ಸ್ವಲ್ಪ ವೇರಿಯೇಷನ್ನ ತೊಗೊಂಬರೋಣ. ಹೇಗೆ ಅಂತೇಳಿ ಹೇಳ್ಕೊಡ್ತೀನಿ, ಮತ್ತೆ ನಾವು ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ಬೋದು. ನಾವು ಸಾಧಾರಣವಾಗಿ ಏನು ಮಾಡ್ತೀವಿ, ಇಲ್ಲಿಂದ ಉಸಿರನ್ನ ಒಳಗೆ ತಗೊಳ್ತಾ ಕೈ ಮತ್ತು ಕಾಲನ್ನ ಮೇಲೆ ತೊಗೊಂಡು ಹೋಗ್ತೀವಿ, ಎಕ್ಸೇಲ್ ಮಾಡೋ ಕೆಳಗೆ ಬರ್ತೀವಿ. ಅದು ಸಿಂಪಲ್ ಶಲಭಾಸನ, ಸೂಪರ್ ಮ್ಯಾನ್ ಪಾಶ್ಚರ್. ಇವತ್ತು ನಾವೇನು ಮಾಡ್ತೀವಿ ಅಂದರೆ ಉಸಿರನ್ನ ಒಳಗೆ ತಗೊಳ್ಳುವಾಗ ಕೈ ಮತ್ತು ಕಾಲು ಮೇಲೆ ಹೋಗುತ್ತೆ, ಉಸಿರನ್ನ ಹೊರಗೆ ಬಿಡುವಾಗ ಕಾಲು ಅಗಲ ಮತ್ತು ಕೈ ಅಗಲ. ಮತ್ತೆ ನೀವು 2 ಕೈಗಳನ್ನು ಮೇಲೆ ತಗೊಂಡು ಹೋಗಬೇಕು, ಉಸಿರನ್ನ ಬಿಡ್ತಾ ತಲೆನ ಕೆಳಗಿಡ್ಬೋದು. ಈಗ ಈ ಅಭ್ಯಾಸನ ನಾನು ಇನ್ನೊಂದು ಸಲ ಹೇಳ್ಕೊಡ್ತೇನೆ. ಅದಾದಮೇಲೆ ನಾವು 10 ಸಲ ಪ್ರಾಕ್ಟೀಸ್ ಮಾಡೋಣ. ಮೊದಲಿಗೆ ಹೇಗೆ, ಉಸಿರನ್ನ ಒಳಗೆ ತಗೊಳ್ತಾ ಕೈ ಮೇಲೆ ಕಾಲು ಮೇಲೆ, ಕಾಲು ಬೆಂಡ್ ಆಗಬಾರ್ದು, ಉಸಿರನ್ನ ಹೊರಗೆ ಬಿಡ್ತಾ ಕಾಲು ಅಗಲ ಕೈ ಅಗಲ, ಉಸಿರನ್ನ ಒಳಗೆ ತಗೊಳ್ತಾ ಕೈ ಜೊತೆಗೆ ಕಾಲು ಜೊತೆಗೆ, ಉಸಿರನ್ನ ಹೊರಗೆ ಬಿಡ್ತಾ ಕೈ ಕೆಳಗೆ ಕಾಲು ಕೆಳಗೆ. ಸೊ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ನೀವು 2 ಸಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ಇದು ಈಸಿ ಆಗ್ತಾ ಹೋಗುತ್ತೆ. ನನ್ನ ಜೊತೆ ಅಭ್ಯಾಸ ಮಾಡಿ. ಮೊದಲಿಗೆ ಇಲ್ಲಿಂದ ಉಸಿರನ್ನ ಒಳಗೆ ತಗೊಳ್ತಾ ಮೇಲೆ, ಎಕ್ಸೇಲ್ ಮಾಡ್ತಾ ಕೈ ಅಗಲ, ಇನ್ಹೇಲ್ ಮಾಡ್ತಾ ಕೈ ಜೊತೆಗೆ, ಎಕ್ಸೇಲ್ ಮಾಡ್ತಾ ಕೈ ಕೆಳಗೆ, ಇನ್ಹೇಲ್ ಮಾಡ್ತಾ ಕೈ ಮೇಲೆ, ಎಕ್ಸೇಲ್ ಮಾಡ್ತಾ ಕೈ ಅಗಲ, ಇನ್ಹೇಲ್ ಮಾಡ್ತಾ ಕೈ ಜೊತೆಗೆ, ಎಕ್ಸೇಲ್ ಮಾಡ್ತಾ ಕೈ ಕೆಳಗೆ. ಇದನ್ನು 5 ಸಲ ಪ್ರಾಕ್ಟೀಸ್ ಮಾಡೋಣ. ಈಗ ಕೈ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. Inhale, exhale, inhale, exhale. Inhale, exhale, inhale, exhale. Inhale, exhale, inhale, exhale. Inhale, exhale, inhale, exhale.
ಕೊನೆಯದಾಗಿ ಲಾಸ್ಟ್ ಒಂದು ರೌಂಡನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್. ಇಷ್ಟಾದಮೇಲೆ ನಿಮ್ಮ ಕೈಗಳನ್ನು ಈ ಥರ ಎದೆ ಪಕ್ಕಕ್ಕೆ ತಗೊಂಡು ಬನ್ನಿ. ಉಸಿರನ್ನು ಒಳಗೆ ತಗೊಳ್ತಾ ಭುಜಂಗಾಸನ, ಉಸಿರನ್ನು ಹೊರಗೆ ಬಿಡ್ತಾ ಬಾಲಾಸನ, ಚೈಲ್ಡ್ ಪಾಶ್ಚರ್. ಇಲ್ಲಿ ಒಂದು 5 ಸೆಕೆಂಡ್ಸ್ವರೆಗೆ ಹೋಲ್ಡ್ ಮಾಡೋಣ. ಸೊ ಇವತ್ತು ನಾವು ಒಂದು ಎಕ್ಸ್ಟ್ರಾ ಒಂದು ಮೂವ್ಮೆಂಟನ್ನು ಆ್ಯಡ್ ಮಾಡೋಣ. ಪರ್ವತಾಸನದಲ್ಲಿ ನಾವು ಹೇಗೆ ವಾಕ್ ಮಾಡೋದ್ರಿಂದ ಹ್ಯಾಮ್ಸ್ಟ್ರಿಂಗ್ನ ಹೇಗೆ ಫ್ಲೆಕ್ಸಿಬಲ್ ಮಾಡ್ಕೊಳ್ಬೋದು, ಬೆನ್ನಿಗೆ ಮತ್ತು ನಮ್ಮ ಇಡೀ ದೇಹಕ್ಕೆ ಹೇಗೆ ಸ್ಟ್ರೆಚ್ ಕೊಡ್ಬೋದು ಅನ್ನೋದನ್ನು ನೋಡೋಣ. ಇಲ್ಲಿಂದ ಮೊದಲಿಗೆ ಪರ್ವತಾಸನಕ್ಕೆ ಬರಬೇಕು. ಪರ್ವತಾಸನಕ್ಕೆ ಬಂದ ಮೇಲೆ ನಿಮ್ಮ ಮಂಡಿಯನ್ನು ನೇರವಾಗಿ ಇಟ್ಕೊಳ್ಳಿ. ಒಂದು ಮಂಡಿ ನೇರವಾಗಿದ್ದರೆ ಒಂದು ಮಂಡಿ ಬೆಂಡ್ ಆಗಿರುತ್ತೆ, ಇನ್ನೊಂದು ಮಂಡಿ ನೇರವಾಗಿದ್ದರೆ ಇನ್ನೊಂದು ಕಾಲು ಬೆಂಡ್ ಆಗಿರುತ್ತೆ. ಹೀಗೆ ಮಾಡೋದ್ರಿಂದ ನೀವು ಹ್ಯಾಮ್ಸ್ಟ್ರಿಂಗಿಗೆ ಚೆನ್ನಾಗಿ ಸ್ಟ್ರೆಚ್ ಕೊಡ್ಬೋದು. ನಿಮ್ಮ ದೇಹದ ಮೇಲ್ಭಾಗವನ್ನು ಆದಷ್ಟು ಮೇಲಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಕೆಳಭಾಗದಲ್ಲಿ ಮಂಡಿಯನ್ನು ಬೆಂಡ್ ಮಾಡ್ತಾ ಹೀಗೆ ಎಟ್ ಅ ಟೈಮ್ ಅಂತ ಏನು ಹೇಳ್ತೇವೆ, ಒಂದ್ಸಲ ಒಂದು ಕಾಲಿಗೆ ಸ್ಟ್ರೆಚ್ ಕೊಡೋಣ. 5 4 3 2 1. ಇಷ್ಟಾದ್ಮೇಲೆ ನೀವು ನಿಧಾನವಾಗಿ ಪರ್ವತಾಸನದಿಂದ ಮುಂದಕ್ಕೆ ವಾಕ್ ಮಾಡ್ಕೊಂಡು ಹೋಗ್ಬೋದು. ವಾಕ್ ಮಾಡೋ ಸಂದರ್ಭದಲ್ಲಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನೀವು ಕಾಲನ್ನು ನೇರವಾಗಿ ಇಟ್ಕೊಳ್ಳಿ. ಎಲ್ಲೆಲ್ಲಿ ನಿಮಗೆ ಕಷ್ಟ ಅನಿಸುತ್ತೆ ಅಲ್ಲಿ ನೀವು ನಿಮ್ಮ ಮಂಡಿಯನ್ನು ಬೆಂಡ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಒಂದ್ಸಲ ನೋಡ್ಕೊಳ್ಳಿ, ಮತ್ತೆ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋಣ. ಇಲ್ಲಿಂದ 1 2 3 4 5. ಸಾಧಾರಣವಾಗಿ ನೀವು ಮುಂದೆ ರೀಚ್ ಆಗುವಾಗ ನಿಮ್ಮ ಮಂಡಿಗಳು ಮತ್ತು 2 ಕಾಲುಗಳು ಸ್ಟ್ರೇಟ್ ಆಗಿರಬೇಕು. ನಿಮಗೆ ಕಂಪ್ಲೀಟಾಗಿ ಕೆಳಗಡೆ ಹೋಗ್ಲಿಕ್ಕೆ ಆಗದಿದ್ರು ಈ ಥರ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಕೊಡಿ. ಎರಡನೇದು, ನಿಮ್ಮ ಬ್ಯಾಕಲ್ಲಿ ಪೇನ್ ಇದ್ದರೆ, ನಿಮ್ಮ ಸೊಂಟದಲ್ಲಿ ನೋವಿದ್ರೆ ಯಾವುದೇ ಕಾರಣಕ್ಕೂ ಫಾರ್ವರ್ಡ್ ಬೆಂಡ್ ಮಾಡುವಾಗ ಕಾಲನ್ನು ಬೆಂಡ್ ಮಾಡಿ ಇಟ್ಕೊಳ್ಳಿ. ಸೊ ಈಗ ನಿಮ್ಮ ಬಾಡಿಗೆ ತಕ್ಕಂತೆ ನೀವು ಎಷ್ಟು ಫಾರ್ವರ್ಡ್ ಬೆಂಡ್ ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿಂದ ಮತ್ತೆ ವಾಪಸ್ ಹೋಗ್ಬೇಕು ಹಿಂದ್ಗಡೆ. 1 2 3 4 ಹಾಗೂ 5. 5ನೇದಾದ್ಮೇಲೆ ಕಂಪ್ಲೀಟಾಗಿ ಪರ್ವತಾಸನದಲ್ಲಿ ಸ್ಟ್ರೆಚ್ ಮಾಡ್ಕೊಳ್ಬೇಕು. ಈಗಷ್ಟೇ ನಾವು ಮಾಡಿದ ಪ್ರಾಕ್ಟೀಸ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೀವು ಸರಿಯಾಗಿ ಮಾಡಿದರೆ ಮಾತ್ರ ನಿಮ್ಮ ಕಾಲಿನ ಹಿಂಭಾಗದಲ್ಲಿ ಚೆನ್ನಾಗಿ ಸ್ಟ್ರೆಚ್ ಬೀಳೋಕ್ಕೆ ಸಾಧ್ಯ ಇದೆ, ಹ್ಯಾಮ್ಸ್ಟ್ರಿಂಗಲ್ಲಿ ಸ್ಟ್ರೆಚ್ ಬೀಳೋಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ನೀವು ಈ ಮೌಂಟೇನ್ ವಾಕನ್ನು 3 ಸಲ ಪ್ರಾಕ್ಟೀಸ್ ಮಾಡಿ ನನ್ನ ಜೊತೆ. ಒಂದು ಸಲ ಪ್ರಾಕ್ಟೀಸ್ ಮಾಡುವಾಗ ಅಷ್ಟು ಚೆನ್ನಾಗಿ ಬರದಿದ್ರೂ ಪರವಾಗಿಲ್ಲ, ನಿಮ್ಗಾದಷ್ಟು ಪ್ರಾಕ್ಟೀಸ್ ಮಾಡಿ ದಿನೇ ದಿನೇ ಸರಿ ಆಗ್ತಾ ಹೋಗುತ್ತೆ. ಇಲ್ಲಿಂದ ನಾವು ವಾಕ್ ಸ್ಟಾರ್ಟ್ ಮಾಡೋಣ. 1 2 3 4 and 5 ಕಂಪ್ಲೀಟ್ ಫಾರ್ವರ್ಡ್ ಬೆಂಡ್. ಇಲ್ಲಿಂದ ಮತ್ತೆ ವಾಪಸ್ ಹೋಗೋಣ. 1 2 3 4 5. ಪರ್ವತಾಸನದಲ್ಲಿ ಕಂಪ್ಲೀಟ್ ಸ್ಟ್ರೆಚ್ ಅನ್ನು ಮಾಡ್ಕೊಳ್ಳಿ. 1 2 3 4 5. ಕಂಪ್ಲೀಟ್ ಫಾರ್ವರ್ಡ್ ಬೆಂಡ್ ಕೊಡಿ. ಇಲ್ಲಿಂದ 1 2 3 4 5. ಬೆನ್ನನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. 3ನೇ ರೌಂಡ್ ವಾಕಿಗೆ ಹೋಗೋಣ. 1 2 3 4 5. ಬೆನ್ನಲ್ಲೂ ಒಂದು ಮಟ್ಟಕ್ಕೆ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರುತ್ತೆ, ನಿಮ್ಮ ಹ್ಯಾಮ್ಸ್ಟ್ರಿಂಗಲ್ಲಿ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರುತ್ತೆ. ಇಲ್ಲಿ ತುಂಬಾ ಟೈಟ್ ಆಗ್ತಿದೆ ನಿಮ್ಮ ಕಾಲಲ್ಲಿ, ಈ ಥರ ಇರೋಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಮೆಂಡಿನ ಸ್ವಲ್ಪ ಬೆಂಡ್ ಮಾಡಿ ಇಟ್ಕೊಳ್ಳಿ. ಕಾಲನ್ನು ಬೆಂಡ್ ಮಾಡಿದ ತಕ್ಷಣ ನಿಮ್ಮ ಎಲ್ಲ ಸ್ಟ್ರೆಚ್ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ವಾಪಸ್ ಹೋಗೋಣ. 1 2 3 4 5. ಇಷ್ಟಾದಮೇಲೆ
ಕಂಪ್ಲೀಟ್ ಪರ್ವತಾಸನವನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಒಂದೇ ಒಂದು ಲಾಸ್ಟ್ ರೌಂಡ್ ಇದೆ, ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. 1 2 3 4 5 ಕಂಪ್ಲೀಟ್ ಫಾರ್ವರ್ಡ್ ಸ್ಟ್ರೆಚ್. ಮತ್ತೊಮ್ಮೆ ವಾಪಸ್ ಹೋಗೋಣ. 1 2 3 4 5 ಇಲ್ಲಿಂದ ಕಂಪ್ಲೀಟಾಗಿ ಪರ್ವತಾಸನ. ಇಷ್ಟಾದಮೇಲೆ ಮಂಡಿಯನ್ನು ಕೆಳಗಿಟ್ಟು ನೀವು ವಜ್ರಾಸನದಲ್ಲಿ ಇಲ್ಲಾಂದರೆ ಚೈಲ್ಡ್ ಪಾಶ್ಚರಲ್ಲಿ ಬಾಲಾಸನದಲ್ಲಿ ನೀವು ಕ್ವಿಕ್ಲಿ 5ರಿಂದ 10 ಸೆಕೆಂಡ್ ಹೋಲ್ಡ್ ಮಾಡಿ ರೆಸ್ಟ್ ಮಾಡ್ಕೊಳ್ಬೋದು. ನೀವು ವಜ್ರಾಸನದಲ್ಲಿ ಇದ್ದೀರಂದರೆ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ, ಕಣ್ಣನ್ನು ಮುಚ್ಚಿ ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ. ಉಸಿರಾಟದ ಕಡೆ ಗಮನ ಕೊಟ್ಟಷ್ಟು ನಿಮ್ಮ ಬ್ರೀದಿಂಗ್ ಎಷ್ಟು ಫಾಸ್ಟ್ ಆಗಿದೆ ಅದು ಆಲ್ರೆಡಿ ಸ್ಲೋ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಮೈಂಡ್ ಮತ್ತು ಬಾಡಿನ ರಿಲ್ಯಾಕ್ಸ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ದೀರ್ಘವಾದ ಉಸಿರಾಟದ ಜೊತೆಗೆ ನಿಮ್ಮ ಗಮನವನ್ನು ನೀವು ಹೇಗೆ ಉಸಿರಾಡ್ತಿದ್ದೀರಾ ಅದ್ರ ಮೇಲೆ ಇಡಬೇಕು. ಓಕೆ, ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿ. ಇಲ್ಲಿಂದ ನಾವು ಸೂರ್ಯ ನಮಸ್ಕಾರವನ್ನು ನಮ್ಮ 10 ರೌಂಡ್ಸ್ ನಾವು ಹೇಗೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅದನ್ನು 10 ರೌಂಡ್ಸನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಮುಂದಕ್ಕೆ ಬಂದು ಬೆನ್ನನ್ನು ನೇರವಾಗಿ ಇಟ್ಕೊಂಡು ನಮಸ್ಕಾರ ಮುದ್ರದಲ್ಲಿ ಸ್ಟಾರ್ಟ್ ಮಾಡಬೇಕು. ನಮಸ್ಕಾರ ಮುದ್ರದಿಂದ ಉಸಿರನ್ನು ಒಳಗೆ ತಗೊಳ್ತಾ ಕೈಯನ್ನು ಮೇಲೆ ತಗೊಂಡು ಹೋಗಿ ಹಸ್ತ ಉತ್ಥಾನ. ಉಸಿರನ್ನು ಬಿಡ್ತಾ ಬೆನ್ನನ್ನು ನೇರವಾಗಿ ಇಟ್ಕೊಂಡು ಈ ಥರ ಮುಂದ್ಗಡೆಗೆ ಸ್ಟ್ರೆಚ್ ಮಾಡಿ ಹಸ್ತ ಪಾದಾಸನ. ಇಲ್ಲಿಂದ ಬಲಗಾಲನ್ನು ಹಿಂದಕ್ಕೆ ತಗೊಂಡು ಹೋಗಿ ಉಸಿರನ್ನು ಒಳಗೆ ತಗೊಳ್ತಾ ಮೇಲ್ಗಡೆಗೆ ನೋಡಿ ಅಶ್ವ ಸಂಚಲನ. ಉಸಿರನ್ನು ಹೊರಗೆ ಬಿಡ್ತಾ ದಂಡಾಸನ ಹಾಗೂ ಅಷ್ಟಾಂಗ ನಮಸ್ಕಾರ. ಉಸಿರನ್ನು ಒಳಗೆ ತಗೊಳ್ತಾ ಭುಜಂಗಾಸನ. ಎಕ್ಸೇಲ್ ಮಾಡ್ತಾ ಪರ್ವತಾಸನ. ಇನ್ಹೇಲ್ ಮಾಡ್ತಾ ಮತ್ತೆ ಅಶ್ವ ಸಂಚಲನ. ಕಾಲು ಎರಡೂ ಕೈಗಳ ಮಧ್ಯೆ ಬರಬೇಕು. ಉಸಿರನ್ನು ಬಿಡ್ತಾ ಹಸ್ತ ಪಾದಾಸನ. ಉಸಿರನ್ನು ಒಳಗೆ ತಗೊಳ್ತಾ ಹಸ್ತ ಉತ್ಥಾನ. ಇಲ್ಲಿಂದ ನಮಸ್ಕಾರ ಮುದ್ರ. ಮತ್ತೆ ಈಗ 2ರಿಂದ 10ನೇ ಕೌಂಟ್ವರೆಗೆ ನಾವು ಕೌಂಟ್ಸ್ ಮೇಲೆ ಅಂದರೆ 1 2 3 ನಂಬರ್ಸ್ ಮೇಲೆ ಪ್ರಾಕ್ಟೀಸ್ ಮಾಡೋಣ. 2ನೇ ರೌಂಡ್ 1 2 3 4 5 6 7 8 9 10 ನಮಸ್ಕಾರ ಮುದ್ರ. 3ನೇ ರೌಂಡ್ 1 2 3 4 5 6 7 ಸಾರಿ ಕಾಲು ತಗೊಂಬರ್ಬೇಕಿತ್ತು ಮುಂದೆ. 8 9 10 ನಮಸ್ಕಾರ ಮುದ್ರ. ಈಗ 4ನೇ ರೌಂಡ್ 1 2 3 4 5 6 7 8 9
10 ನಮಸ್ಕಾರ ಮುದ್ರಾ. 5ನೇ ರೌಂಡ್. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. ಈಗ 7ನೇ ರೌಂಡ್ ನಾವೀಗ ಅಭ್ಯಾಸ ಮಾಡ್ತಾ ಇರೋದು. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. ಈಗ ನಾವು ಅಭ್ಯಾಸ ಮಾಡ್ತಿರೋದು 8ನೇ ರೌಂಡ್. 1 2 3 4 5 6 7 8 9 10. ಈಗ ಕೊನೆಯದಾಗಿ 2 ರೌಂಡ್ ಇದೆ, 9 ಹಾಗೆ 10. ಸೊ 9ನೇ ರೌಂಡ್. 1 2 3 4 5 6 7 8 9 10. ಕೊನೆಯದಾಗಿ ಅಭ್ಯಾಸ ಮಾಡ್ತಿರೋದು ಲಾಸ್ಟ್ ರೌಂಡ್, 10th ರೌಂಡ್. 1 2 3 4 5 6 7 8 9 ಹಾಗೂ 10. ನೀವು 10 ರೌಂಡ್ ಕಂಪ್ಲೀಟಾಗಿ ವಿತೌಟ್ ಬ್ರೇಕ್ ಮಾಡಿದ್ದೀರಾ ಅಂದರೆ ಗ್ರೇಟ್. ತುಂಬಾ ಒಳ್ಳೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ನಿಮಗೆ ಶಕ್ತಿ ಇಲ್ಲ, ಮಿಡ್ಲಲ್ಲಿ ಟಯರ್ಡ್ ಆಗ್ತಿದೆ ಅಂತ ಹೇಳಿದರು, ಬ್ರೇಕ್ ತೊಗೊಂಡಾದ್ರೂ ಪರವಾಗಿಲ್ಲ, 10 ರೌಂಡ್ಸನ್ನು ಕಂಪ್ಲೀಟ್ ಮಾಡಿ. ಒಂದ್ಸಲ ಸೂರ್ಯ ನಮಸ್ಕಾರ ಕಂಪ್ಲೀಟ್ ಆದಮೇಲೆ ಒಂದ್ಸಲ ಸೂರ್ಯ ನಮಸ್ಕಾರ ಕಂಪ್ಲೀಟ್ ಆದಮೇಲೆ ನೀವು ಸ್ವಲ್ಪ ಹೊತ್ತು ಅಟ್ಲೀಸ್ಟ್ 20ರಿಂದ 30 ಸೆಕೆಂಡ್ವರೆಗೆ ಬಾಲಾಸನದಲ್ಲಿ ರೆಸ್ಟ್ ಮಾಡ್ಕೊಳ್ಳಿ. ಕಾಲನ್ನು ಸ್ವಲ್ಪ ಅಗಲವಾಗಿಟ್ಕೊಂಡು ಬೆನ್ನನ್ನು ನೇರವಾಗಿಟ್ಕೊಳ್ಳಿ. ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ 2 ಕೈಗಳನ್ನು ಈ ಥರ ಮುಂದೆ ಸ್ಟ್ರೆಚ್ ಮಾಡಿಕೊಂಡು ಹಣೆಯನ್ನು ಫ್ಲೋರ್ ಮೇಲಿಟ್ಟು ನೀವು ರೆಸ್ಟ್ ಮಾಡ್ಬೋದು. ನಿಮ್ಮ ಬ್ರೀದಿಂಗ್ ಯಾವ ಥರ ಇದೆ ಅನ್ನೋದನ್ನು ನೀವು ಗಮನಿಸಿ. ಆದಷ್ಟು ನಿಮ್ಮ ಬ್ರೆತ್ತನ್ನು, ನಿಮ್ಮ ಉಸಿರಾಟವನ್ನು ಸ್ಲೋ ಆಗಿ ಇನ್ಹೇಲ್ ಎಕ್ಸೇಲ್ ಮಾಡಲಿಕ್ಕೆ ನೀವು ಟ್ರೈ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ನೀವು ತುಂಬಾ ಬೇಗ ರಿಲ್ಯಾಕ್ಸ್ ಆಗ್ತೀರಾ. ನೀವು ಮತ್ತೆ ಕ್ವಿಕ್ಲಿ ಪ್ರಾಕ್ಟೀಸಿಗೆ ವಾಪಸ್ ಜಾಯ್ನ್ ಆಗ್ಬೋದು. ಸೊ ಹಾಗಾಗಿ ಬ್ರೀದಿಂಗ್ ಮೇಲೆ ಫೋಕಸ್ ಮಾಡಿ.
ನಿಧಾನವಾಗಿ ನೀವು ಸುಖಾಸನದಲ್ಲಿ ಅಥವಾ ವಜ್ರಾಸನದಲ್ಲಿ ಬಂದು ಕೂತ್ಕೊಳ್ಬಹುದು. ಇಷ್ಟಾದ್ಮೇಲೆ ನಿಮ್ಮ ಬೆನ್ನಿಗೆ ಸ್ವಲ್ಪ ಚೆನ್ನಾಗಿ ನೀವು ಆಲ್ರೆಡಿ ಸ್ಟ್ರೆಚ್ ಕೊಟ್ಟಿದ್ದೀರಲ್ವಾ, ಸೊ ಹಾಗಾಗಿ ಈಗ ನಾವು ಗೋಮುಖಾಸನ ಪ್ರಾಕ್ಟೀಸ್ ಮಾಡೋಣ. ಗೋಮುಖಾಸನವನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಸ್ಪೈನಲ್ಲಿ ಚೆನ್ನಾಗಿ ಟ್ವಿಸ್ಟ್ ಸಿಗುತ್ತೆ. ಸೊ ಹೇಗೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ, 2 ಕಾಲುಗಳನ್ನು ಈ ಥರ ಫಸ್ಟ್ ಔಟ್ಸೈಡ್ ಓಪನ್ ಮಾಡಿ ಇಟ್ಕೊಳ್ಳಿ. ಇಲ್ಲಿಂದ ಒಂದು ಕಾಲನ್ನು, ಈಗ ನಾನು ಫಾರ್ ಎಕ್ಸಾಂಪಲ್ ಬಲಗಾಲನ್ನು ನೇರವಾಗಿ ಇಟ್ಕೊಂಡು ಎಡಗಾಲಿನ ಮಂಡಿಯನ್ನು ಈ ಥರ ಬೆಂಡ್ ಮಾಡ್ಕೊಳ್ಬೇಕು. ಸೊ ಎಡಗಡಿನ ಮಂಡಿನ ಈ ಥರ ಬೆಂಡ್ ಮಾಡುವಾಗ ಮಂಡಿ ಎಲ್ಲಿದೆ ಅಂತ ಹೇಳಿದರೆ ನಿಮ್ಮ ಮುಖಕ್ಕೆ ನೇರವಾಗಿ ಕೆಳಗಿದೆ. ಸೊ ಇದು ಲೆಫ್ಟ್ ಸೈಡ್, ಲೆಫ್ಟ್ ಲೆಗ್ ಕೆಳಗಿದೆ, ಎಡಗಾಲು ಕೆಳಗಿದೆ. ಈಗ ಬಲಗಾಲನ್ನು ಎಡಗಾಲಿನ ಮಂಡಿಯ ಮೇಲೆ ಕ್ರಾಸ್ ಮಾಡಿ ಈ ಥರ ಇಟ್ಕೊಳ್ಬೇಕು. ಈಗ ನಿಮಗೆ ಹಿಪ್ ಜಾಯಿಂಟಲ್ಲಿ ಎಷ್ಟು ಫ್ಲೆಕ್ಸಿಬಿಲಿಟಿ ಇದೆ ಅದರ ಪ್ರಕಾರ ನೀವು ಈ ಆಸನದಲ್ಲಿ ಕೂತ್ಕೊಳ್ಬೋದು. ನಿಮಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಿದರೆ ನೀವು ಕಾಲನ್ನು ಸ್ವಲ್ಪ ಈ ಥರ ಹೊರಗಿಟ್ಟು ಸಹ ಪ್ರಾಕ್ಟೀಸ್ ಮಾಡ್ಬೋದು. ನಿಮ್ಮಲ್ಲಿ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದ್ದರೆ ನೀವು ಕಾಲು ಆದಷ್ಟು ಒಳಗಡೆ ಬರುತ್ತೆ, ಫ್ಲೆಕ್ಸಿಬಿಲಿಟಿ ಕಮ್ಮಿ ಇದ್ದಷ್ಟು ಕಾಲು ಹೊರಗಡೆ ಬರುತ್ತೆ. ಇಷ್ಟಾದಮೇಲೆ ಮೇಲಿರುವ ಕಾಲು ಯಾವುದು, ಮೇಲೆ ಬಲಗಾಲು ಮೇಲಿರೋದ್ರಿಂದ ಬಲಗೈ ಹಿಂದ್ಗಡೆ ಹೋಗುತ್ತೆ. ಸೊ ಬಲಗೈಯನ್ನು ನೀವು ಆದಷ್ಟು ಬೆನ್ನಿಗೆ ಪಕ್ಕದಲ್ಲೇ ಹಿಂದ್ಗಡೆ ಇಟ್ಕೊಂಡು ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಎಡಗೈಯಿಂದ ಬಲಗಾಲಿನ ಮಂಡಿಯನ್ನು ಕ್ರಾಸ್ ಮಾಡ್ತಾ ನೀವು ಹಿಂದಕ್ಕೆ ನೋಡಬೇಕು. ಹೀಗೆ ಹಿಂದಕ್ಕೆ ನೋಡೋ ಸಂದರ್ಭದಲ್ಲಿ ನೀವು ಕಂಪ್ಲೀಟಾಗಿ ಎಕ್ಸೇಲ್ ಮಾಡಬೇಕು. ಈಗ ಇಲ್ಲಿ ಇನ್ಹೇಲ್ ಮಾಡ್ತೀರಾ, ಕೈಯನ್ನು ಕ್ರಾಸ್ ಮಾಡ್ತೀರಾ, ನೀವು ಕ್ರಾಸ್ ಮಾಡಿ ಹಿಂದೆ ಹೋಗೋ ಸಂದರ್ಭದಲ್ಲಿ ಎಕ್ಸೇಲ್ ಮಾಡ್ತೀರಾ. ಇಲ್ಲಿ ಕಣ್ಣನ್ನು ಮುಚ್ಚಿ 5 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡಿ. 5 4 3 2 1. ನಿಧಾನವಾಗಿ ಮಧ್ಯಕ್ಕೆ ಬಂದು ಫಸ್ಟ್ ಕೈನ ರಿಲೀಸ್ ಮಾಡ್ಕೊಳ್ಳಿ, ಮತ್ತೆ ಕಾಲನ್ನು ರಿಲೀಸ್ ಮಾಡ್ಕೊಳ್ಳಿ. ಈಗ ನಾವು ಅಭ್ಯಾಸ ಮಾಡುವಾಗ ನಿಮ್ಮ ರೈಟ್ ಸೈಡ್ ಇರೋ ಕಾಲು ಅಂದರೆ ಬಲಗಾಲು ಮೇಲ್ಗಡೆ ಇತ್ತು. ಸೊ ಈಗ ಬಲಗಾಲು ಕೆಳಗಡೆ ಬರುತ್ತೆ, ಎಡಗಾಲು ಮೇಲೆ ಬರುತ್ತೆ. ಆಗ ಯಾವ ಕೈ ಹಿಂದೆ ಹೋಗಬೇಕು, ಯಾವ ಕಾಲು ಮೇಲೆ ಇದೆ ಆ ಸೈಡಿನ ಕೈ ಈಗ ಎಡಗಾಲು ಮೇಲೆ ಇದೆ, ಎಡಗೈ ಹಿಂದಕ್ಕೆ ಹೋಗುತ್ತೆ. ಉಸಿರನ್ನು ಒಳಗೆ ತಗೊಳ್ಳಿ. ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ಬಲಗೈಯಿಂದ ಈ ಥರ ಟ್ವಿಸ್ಟ್ ಕೊಡಬೇಕು. ಕಣ್ಣನ್ನು ಮುಚ್ಚಿ 5 ಕೌಂಟ್ಸ್ ಹೋಲ್ಡ್ ಮಾಡಿ. 5 4 3 2 1. ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡ್ತಾ, ಕಾಲನ್ನು ರಿಲೀಸ್ ಮಾಡ್ತಾ, ಸುಖಾಸನದಲ್ಲಿ ಕೂತ್ಕೊಂಡು ಬೆನ್ನನ್ನು ನೇರವಾಗಿಟ್ಟು ಉಸಿರನ್ನು ಒಳಗೆ ತಗೊಳ್ತಾ ಕೈಯನ್ನು ಇಂಟರ್ಲಾಕ್ ಮಾಡಿ ಕೈಯನ್ನು ಮೇಲೆಗೆ ಸ್ಟ್ರೆಚ್ ಮಾಡಿ, ಉಸಿರನ್ನು ಬಿಡುತ್ತಾ ಹೀಗೆ ಬೆನ್ನನ್ನು ನೇರವಾಗಿ ಇಟ್ಕೊಂಡು ಕೈಯನ್ನು ನೆಲದ ಮೇಲೆ ಇಟ್ಟು ನಿಮ್ಮ ಹಣೆಯನ್ನು ಸಾಧ್ಯವಾದರೆ ನೆಲದ ಮೇಲೆ ಟಚ್ ಮಾಡಲಿಕ್ಕೆ ನೀವು ಟ್ರೈ ಮಾಡಬಹುದು. ಇಲ್ಲಿ ಸಾಧಾರಣವಾಗಿ ನಾವು 5 to 10 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡ್ಬೋದು, ಆದರೆ ಈಗ 5 ಕೌಂಟ್ಸಿಗೆ ಹೋಲ್ಡ್ ಮಾಡೋಣ. 5 4 3 2 1. ಉಸಿರನ್ನು ತಗೊಳ್ತಾ ಹಿಂದಕ್ಕೆ ಬನ್ನಿ. ಇಲ್ಲಿಂದ ಮೊದಲಿಗೆ ನಾವು ಸ್ವಲ್ಪ ಇನ್ನೆರಡಷ್ಟು ಸ್ಪೈನಿಗೆ ಟ್ವಿಸ್ಟನ್ನು ಕೊಡೋಣ. ಹೀಗೆ ಬೆನ್ನಿನ ಮೇಲೆ ಮಲ್ಕೊಂಡಿದ್ದಾದಮೇಲೆ 2 ಕಾಲುಗಳನ್ನು ಈ ಥರ ಬೆಂಡ್ ಮಾಡಿ ಇಟ್ಕೊಳ್ಳಿ. ಒಂದು ಕಾಲನ್ನು ನೀವು ಇನ್ನೊಂದು ಮಂಡಿ ಮೇಲೆ ಕ್ರಾಸ್ ಮಾಡಿ ಇಟ್ಕೊಳ್ಬೇಕು. ಈಗ ಎಡಗಾಲು ಕೆಳಗಿರುತ್ತೆ, ಬಲಗಾಲನ್ನು ಮೇಲೆ ಈ ಥರ ಕ್ರಾಸ್ ಮಾಡಿ ಇಟ್ಕೊಳ್ಳಿ. ಇಷ್ಟಾದಮೇಲೆ 2 ಕೈಗಳನ್ನು ನೀವು ಈ ಥರ ಭುಜದ ನೇರಕ್ಕೆ ಇಟ್ಕೊಂಡು ನಿಮ್ಮ ಕಾಲುಗಳನ್ನು ಮೊದಲಿಗೆ ಸ್ವಲ್ಪ ಮೇಲೆ ಲಿಫ್ಟ್ ಮಾಡಬೇಕು. ಈಗ ರೈಟ್ ಸೈಡಲ್ಲಿರೋ ಕಾಲು ಮೇಲೆ ಇದ್ದರೆ ನೀವು ನಿಮ್ಮ ಕಾಲುಗಳನ್ನು ಲೆಫ್ಟ್ ಸೈಡಿಗೆ ಡ್ರಾಪ್ ಮಾಡಬೇಕು. ಈ ಥರ ನಿಮ್ಮ 2 ಕಾಲುಗಳು ಲೆಫ್ಟ್ ಸೈಡಲ್ಲಿ ಟರ್ನ್ ಆಗಿದ್ದರೆ ನಿಮ್ಮ ತಲೆ ರೈಟ್ ಸೈಡಿಗೆ ಟರ್ನ್ ಆಗಿರಬೇಕು. ಕಣ್ಣನ್ನು ಮುಚ್ಚಿ ಇಲ್ಲಿ 5 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡಿ. 5 4 3 2 1. ಇಷ್ಟಾದಮೇಲೆ ತಲೆನ ಮಧ್ಯಕ್ಕೆ ತಗೊಂಡು ಬನ್ನಿ, ಕಾಲನ್ನು ಈ ಥರ ಮಧ್ಯಕ್ಕೆ ತಗೊಂಡು ಬರ್ಬೋದು. ಇಷ್ಟಾದಮೇಲೆ ಇದೇ ಆಸನವನ್ನು ನೀವು ಆಪೋಸಿಟ್ ಸೈಡಲ್ಲೂ ಸ್ಟ್ರೆಚ್ ಮಾಡಬೇಕಾಗುತ್ತೆ. ಈಗ ನಿಮ್ಮ ಆಪೋಸಿಟ್ ಸೈಡಲ್ಲಿರೋ ಕಾಲು ಮೇಲೆ ಬರುತ್ತೆ,
ನಿಮ್ಮ ಎರಡು ಕೈಗಳು ಭುಜದ ನೇರಕ್ಕೆ ಇರುತ್ತೆ. ಇಲ್ಲಿಂದ ಕಾಲನ್ನು ಸ್ವಲ್ಪ ಲಿಫ್ಟ್ ಮಾಡ್ತಾ, ಈಗ ಎಡಗಾಲು ಮೇಲೆ ಇರೋದ್ರಿಂದ ನೀವು ಎರಡು ಕಾಲುಗಳನ್ನು ಬಲಗಡೆಗೆ ಟರ್ನ್ ಮಾಡಬೇಕು. ನಿಮ್ಮ ತಲೆಯನ್ನು ಲೆಫ್ಟ್ ಸೈಡಿಗೆ ಟರ್ನ್ ಮಾಡಬೇಕು. ಕಣ್ಣನ್ನು ಮುಚ್ಚಿ 5 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡಿ. 5, 4, 3, 2, 1. ಇಲ್ಲಿಂದ ನಿಧಾನವಾಗಿ ಕಾಲುಗಳನ್ನು ಮಧ್ಯಕ್ಕೆ ತಗೊಂಡು ಬಂದು ನಿಮ್ಮ ಎರಡು ಕಾಲುಗಳನ್ನು ರಿಲೀಸ್ ಮಾಡಿ ಒಂದಕ್ಕಿಂತ ಸ್ವಲ್ಪ ದೂರವಾಗಿ ಥರ ಇಟ್ಕೊಳ್ಳಿ. ಶವಾಸನದಲ್ಲಿ ಎರಡು ಕಾಲುಗಳು ಅಗಲವಾಗಿರುತ್ತೆ, ಒಂದಕ್ಕಿಂತ ಒಂದು ದೂರವಾಗಿರುತ್ತೆ. ಕೈಗಳು ನೆಲದ ಮೇಲೆ, ಅಂಗೈ ಮೇಲ್ಮುಖವಾಗಿರಲಿ. ಇಲ್ಲಿ ಕಣ್ಣನ್ನು ಮುಚ್ತಾ ನಿಮ್ಮ ದೇಹದ ಕಂಪ್ಲೀಟ್ ವೇಟನ್ನು, ನಿಮ್ಮ ದೇಹದ ತೂಕವನ್ನು ನೀವು ಫ್ಲೋರ್ ಮೇಲೆ ಥರ ಇಡಬೇಕು. ಯಾವುದೇ ಕಾರಣಕ್ಕೂ ಕಣ್ಣನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ. ನಾನು ಕೊಡ್ತಿರೋಂಥ ಇನ್ಸ್ಟ್ರಕ್ಷನ್ಸನ್ನು ನೀವು ಮೆಂಟಲಿ ಅನಲೈಸ್ ಮಾಡಬೇಕು. ಮೈಂಡಲ್ಲೇ ರೀಡ್ ಮಾಡಿ, ಮೈಂಡಲ್ಲಿ ಹೇಗೆ ರಿಲ್ಯಾಕ್ಸ್ ಮಾಡ್ಬೋದು ಅನ್ನೋದನ್ನು ನೀವು ಫೀಲ್ ಮಾಡಬೇಕು. ಮೊದಲಿಗೆ ನಿಮ್ಮ ಫೋಕಸನ್ನು ಭುಜಗಳ ಕಡೆಗೆ ತಗೊಂಡು ಬನ್ನಿ. ಭುಜಗಳ ತೂಕವನ್ನು ಕಂಪ್ಲೀಟಾಗಿ ನೆಲದ ಮೇಲೆ ಇಡೋ ಥರ ನೀವು ಫ್ರೀ ಮಾಡ್ಕೊಳ್ಳಿ. ಉಸಿರಾಟ ನಿಧಾನವಾಗಿದೆ. ನಿಮ್ಮ ಗಮನವನ್ನು ಹೊಟ್ಟೆ ಹಾಗೂ ಎದೆ ಭಾಗ ಕಡೆ ತಗೊಂಡು ಹೋಗಿ, ನೀವು ಹೇಗೆ ಉಸಿರಾಡ್ತಿದ್ದೀರಾ ಅದರ ಪ್ರಕಾರ ನಿಮ್ಮ ಹೊಟ್ಟೆ ಹಾಗೂ ನಿಮ್ಮ ಎದೆ ಭಾಗ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಇದನ್ನು ಗಮನಿಸಿ. ನಿಮ್ಮ ಹಿಪ್ ಜಾಯಿಂಟನ್ನು, ನಿಮ್ಮ ಎರಡೂ ಕಾಲುಗಳನ್ನು, ಮಂಡಿ, ಹ್ಯಾಮ್ಸ್ಟ್ರಿಂಗ್ ಆಗಿರಲಿ, ಹಿಮ್ಮಡಿ ಆಗಿರಲಿ, ಆ್ಯಂಕಲ್ ಆಗಿರಲಿ, ಎರಡೂ ಕಾಲುಗಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದೆ ಅಂತ ಹೇಳಿ ನೀವು ಮೈಂಡಲ್ಲಿ ಅಂದ್ಕೊಳ್ಬೇಕು, ಮೈಂಡಲ್ಲಿ ಫೀಲ್ ಮಾಡಬೇಕು. ನಿಮ್ಮ ದೀರ್ಘವಾದ ಹಾಗೂ ನಿಧಾನವಾದ ಉಸಿರಾಟದಿಂದ ನಿಮ್ಮ ಇಡೀ ಬಾಡಿ ಹಾಗೂ ನಿಮ್ಮ ಮೈಂಡ್ ಈಗಾಗಲೇ ರಿಲ್ಯಾಕ್ಸ್ ಆಗಿರುತ್ತೆ. ನಿಮ್ಮ ಕಣ್ಣು, ಹಣೆ, ಮೂಗು, ಕುತ್ತಿಗೆ ಇದೆಲ್ಲ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತೇಳಿ ಅನ್ಕೊಳ್ಬೇಕು. ಪ್ರತಿಯೊಂದು ಉಸಿರಾಟದ ಜೊತೆ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗ್ತಾ ಇದೆ, ಅದನ್ನು ನೀವು ಗಮನಿಸಬೇಕು. ಈಗ ನಿಮ್ಮ ಫೋಕಸ್ ಅನ್ನ ಕಂಪ್ಲೀಟ್ ಆಗಿ ನೀವು ಉಸಿರಾಟದ ಕಡೆ ತಗೊಂಡು ಬನ್ನಿ. ನಿಮ್ಮ ಕಾಲ್ಗಳನ್ನ ಜೊತೆಗೆ ತಗೊಂಡು ಬನ್ನಿ. ಎರಡೂ ಕಾಲ್ಗಳನ್ನ ಜೊತೆಗೆ ತಗೊಂಡು ಬಂದು ನಿಮ್ಮ ಕೈಗಳನ್ನ, ಎರಡೂ ಕೈಗಳನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿ ನೆಲದ ಮೇಲೆ ಇಟ್ಕೊಳ್ಬೇಕು. ಎರಡೂ ಕಾಲ್ಗಳನ್ನ ಬೆಂಡ್ ಮಾಡಿಕೊಂಡು ನಿಮ್ಮ ಬಲಗಡೆಗೆ ಟರ್ನ್ ಮಾಡ್ತಾ ಎಡಗೈಯನ್ನ ಹೊಟ್ಟೆಯ ಮುಂದ್ಗಡೆ ನೆಲದ ಮೇಲೆ ಕೈಯನ್ನ ಇಟ್ಟು ಒಂದು ಮೆಲ್ಲೆ ಫ್ಲೋರನ್ನು ಪುಷ್ ಮಾಡ್ತಾ ನೀವು ಸುಖಾಸನ ಅಥವಾ ವಜ್ರಾಸನದಲ್ಲಿ ಬಂದು ಕೂತ್ಕೊಳ್ಬಹುದು. ಕಣ್ಣನ್ನ ಕ್ಲೋಸ್ ಮಾಡಿಡಿ, ಬೆನ್ನನ್ನ ನೇರವಾಗಿ ಇಟ್ಕೊಳ್ಳಿ. ಯಾವುದೇ ಕಂಫರ್ಟೇಬಲ್ ಆಸನದಲ್ಲಿ ನೀವು ಕೂತ್ಕೊಳ್ಬಹುದು. ಈಗ ನೀವು ವಜ್ರಾಸನದಲ್ಲಿ ಕೂತ್ಕೊಂಡಿದ್ದೀರೋ, ಸುಖಾಸನದಲ್ಲಿ ಕೂತ್ಕೊಂಡಿದ್ದೀರೋ, ಯಾವುದೇ ಆಸನ ಆದರೂ ಪರವಾಗಿಲ್ಲ. ಈಗ ನಿಮ್ಮ ಫೋಕಸ್, ನಿಮ್ಮ ಕಂಪ್ಲೀಟ್ ಧ್ಯಾನ ಏನಿದೆ ಅದು ನಿಮ್ಮ ಉಸಿರಾಟದ ಕಡೆ ಇರಲಿ. ಈಗ ಸ್ವಲ್ಪ ಹೊತ್ತು ನಾವು ಉಸಿರಾಟದ ಕಡೆ ಗಮನ ಕೊಟ್ಟು ಕಣ್ಣನ್ನು ಮುಚ್ಚಿ ಒಳಗಡೆ ಇರುವ ಸೈಲೆನ್ಸನ್ನು ನಾವು ಅಬ್ಸರ್ವ್ ಮಾಡೋಣ. ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿದೆ, ನಿಮ್ಮ ದೇಹ ಎಷ್ಟು ಶಾಂತವಾಗಿದೆ ಇದನ್ನು ಗಮನಿಸಿ.
ಯಾವುದೇ ವಿಚಾರಗಳು ಈಗ ನಿಮ್ಮ ಮನಸ್ಸಿಗೆ ಬರಬಾರ್ದು, ನಿಮ್ಮ ಮೈಂಡಿಗೆ ಬರಬಾರ್ದು. ಈ ಕ್ಷಣದಲ್ಲಿ ನಿಮಗೆ ಏನು ಅನಿಸ್ಬೇಕು ಅಂದರೆ ನೀವು ಹೇಗೆ ಉಸಿರಾಡ್ತಿದ್ದೀರಾ ಅಷ್ಟು ಮಾತ್ರ ನೀವು ಗಮನಿಸಬೇಕು. ಈಗ ನಿಮ್ಮ ಎರಡೂ ಕೈಗಳನ್ನು ಜೊತೆಗೆ ತಗೊಂಡು ಬಂದು ನಮಸ್ಕಾರ ಮುದ್ರದಲ್ಲಿ ಎರಡೂ ಕೈಗಳನ್ನು ಚೆನ್ನಾಗಿ ಈ ಥರ ರಬ್ ಮಾಡಬೇಕು. ಆದಷ್ಟು ಚೆನ್ನಾಗಿ ರಬ್ ಮಾಡಿ. 5 4 3 2 1. ಈಗ ನಿಮ್ಮ ಅಂಗೈಯನ್ನು ಕಣ್ಣಿಗಿಡಿ. ನಿಮ್ಮ ಕೈಯಲ್ಲಿರೋ ಶಾಖವನ್ನು ನಿಮ್ಮ ಫೇಸಿಗೆ ಇಡಿ. ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡ್ತಾ ನಿಮ್ಮ ಅಂಗೈ ಕಡೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಈಗ ಪ್ರಾಕ್ಟೀಸ್ ಮಾಡಿ ನಿಮ್ಮ ಬೆನ್ನಲ್ಲಿ ಚೆನ್ನಾಗಿ ಸ್ಟ್ರೆಚ್ ಆಗಿದೆ, ನಿಮಗೆ ಚೆನ್ನಾಗಿ ಫೀಲ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.